ಅನ್ನುವಂಥ ಮಾತನ್ನು. ಯಾಕಂದ್ರೆ ಗೋಡೌನ್ ಆಯ್ತಂದ್ರೆ ಆ ರೈತಗೆ ಬೆಳೆ ಬರೀ ನಾವು ಇವತ್ತು ಏನಂದ್ರೆ ರೈತನ ಏನು ತಿಳ್ಕೊಂಬಿಟ್ಟಿವಿ ಅಂದ್ರೆ ಕಬ್ಬು ಬೆಳೆಯವ ಮತ್ತು ಫ್ಯಾಕ್ಟ್ರಿ ಎರಡೂ ಅಂತ ಹೇಳಿಲ್ಲ. ಯಾಕೆ ಗೊಂಜಾಳ ಬೆಳೆಯೋರು ರೈತರಲ್ವಾ, ಗೋಧಿ ಬೆಳೆಯೋರು ರೈತರಲ್ವಾ, ಅದೇ ಕಾಲಕ್ಕೆ ಭತ್ತ ಬೆಳೆಯೋರು ರೈತರಲ್ವಾ, ಆಹಾರ ಪದಾರ್ಥ ಬೆಳೆಯೋರು ರೈತರಲ್ವಾ, ಎಣ್ಣೆ ಕಾಳುಗಳು ಬೆಳೆಯೋರು ರೈತರಲ್ವಾ. ಅವರಿಗೆಲ್ಲ ಇವತ್ತು ಸೆಕ್ಯೂರಿಟಿ ಇಲ್ಲ, ಬೆಳೀತಾರೆ ಪಾಪ ಬಂದ ರೇಟಿಗೆ ಮಾರಿ ಬಂದುಬಿಡ್ತಾರೆ. ಯಾಕೆಂದ್ರೆ ಮಾರ್ಕೆಟ್ ಅವ್ರ ಕೈಯಾಗ ಇಲ್ಲ ಇವತ್ತು. ಆ ಮಾರ್ಕೆಟ್ ಇವ್ರ ಕೈಯಾಗ ಕೊಡೋದಕ್ಕೆ ಈ PKPSಗಳನ್ನು ಈ ನಮ್ಮ ಈ ಗ್ರಾಮ ಪಂಚಾಯತಿಗಳನ್ನು ಬಳಸ್ಕೊಂಡು BDCC ಬ್ಯಾಂಕ್ ಇದ್ದಿದ್ದು ಒಂದು ಪಂಚಾಯತಿ ಒಂದು ಗೋಡೌನಲ್ಲಿ ಅಲ್ಲಿ ಏನು ಬೆಳೀತಾರೆ ಆ ಏರಿಯಾದಲ್ಲ ಕಬ್ಬು ಬಿಟ್ಟು ಅವರು ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನು ಮಾಡಿಕೊಟ್ರೆ ದೊಡ್ಡ ದೊಡ್ಡ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಈ ವಾಣಿಜ್ಯ ಸಾಲ ಕೊಡೋರು ಸಾಕಷ್ಟು ಇದ್ದಾರೆ, ಅವ್ರಿಗೆ ಸಾಲ ಕೊಡೋರು. ಅದರಲ್ಲೂ ಭಾರತದ ಪ್ರಮುಖ ಬ್ಯಾಂಕ್ಗಳೆಲ್ಲ ವಾಣಿಜ್ಯದಾರರಿಗೆ ಸಾಲ ಕೊಡ್ತಾರೆ, ರೈತರಿಗೆ ಯಾರು ಕೊಡೋದಿಲ್ಲ. ಇದು ಗೊತ್ತಿಲ್ಲ ನಮಗೆ. ಯಾಕಂದರೆ ಯಾವುದೇ ಒಬ್ಬ ರೈತ ಕೇಳಿಕ್ಕೆ ಹೋದ್ರೆ ಸಾಲ ಇವತ್ತು ಸ್ಟೇಟ್ ಬ್ಯಾಂಕ್ ಹೋಗ್ರಿ, ಮತ್ತೊಂದು ಬ್ಯಾಂಕ್ ಹೋಗ್ರಿ, ಯಾವ ರೀತಿ ಅಡ್ಡಾಡಿಸ್ತಾರೆ ರೀ ಪಾಪ. ಅವ್ರ ಪರಿಸ್ಥಿತಿ ಹೇಳ್ತಿರ್ತಾರೆ ರೈತರು. ಚಪ್ಪಲ್ ಅಡ್ಡಾಡಿ ಹರಿದ ಕಡೆಗೆ ಬರಿಗಾಲ ಅಡ್ಡಾಡ್ತಿರ್ತಾರೆ ಪಾಪ. ಸಾಲ 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 ಕಡೆಗೆ ಒಂದು ಎಮ್ಮಿಗೋ ಎಲ್ಲೋ ಹೋದ್ರು 10% ಸೀಡ್ ಮನಿ ಸಹಿತ ಅದ್ರ ಮೂಲಭೂತ ಒಂದು ದುಡ್ಡು ಹಾಕಬೇಕು, ಅದು ಸಹಿತ ಇರೋದಿಲ್ಲ ಪಾಪ ರೈತರಿಗೆ. ಆದರೆ ಇಷ್ಟು ಹಾಕಿ ನಾವು ಕೊಡ್ತೀವಿ ಅನ್ನುವಂಗೆ ಮಾಡ್ತಾಯಿರ್ತಾರೆ. ಅದಕ್ಕೆ ಮತ್ತೆ ಸಾಲ ತೆಗಿತಿರ್ತಾರೆ. ಸ್ವತಃ ನನ್ನ ಜೀವನದಲ್ಲಿ ಆದಂಥ ಅನುಭವಗಳು ನಾವು ಸಾಲ ತೆಗೆದೇ ಮತ್ತು ಸಾಲ ಕೊಟ್ಟು ಶೀಟ್ ತೆಗಿಸೋ ಶೀಟ್ ಮನೆ ತೊಗೊಳಗೆ ಮತ್ತೆ ಸಾಲ ಮಾಡುವಂಥ ಅನೇಕ ರೈತರಿದ್ದಾರೆ, ಒಬ್ಬರು ಇಬ್ಬರು. ಅಂಥವ್ರ ಸಲುವಾಗಿ ನೀವೇನು ಮಾಡ್ತಾಯಿದ್ದೀರಿ ಅನ್ನೋದು ನಿಮಗೆಲ್ಲರಿಗೂ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ. ನೀವು ಆಗಿರಿ ನಿರ್ದೇಶಕ ನೀವು ಆಗ್ತೀರಿ. ಯಾಕಂತಂದ್ರೆ ಇಲ್ಲಿ ಹುಡುದಕ್ಕೆ ಬಂಡವಾಳ ಹುಡುದಕ್ಕೆ ನಿಮ್ಮ ಬಂಡವಾಳದ ಅಡ್ಡಾಡ್ತೀರಿ ಮಾಡ್ತೀರಿ. PKPS ನಿಮ್ಗೆ ಮತನೂ ಹಾಕ್ತಾರೆ. ಅಲ್ಲಿ ಲೋಕಲ್ ಯಾರು ಇದ್ದಾರಪ್ಪ ಅಲ್ಲಿ MLA ಡಾಮಿನೆಂಟ್ ಇರ್ತಾನೆ ಯಾವುದಾದ್ರು. ಆ MLA ಅವರೇ ಆಗ್ಬೋದು, ಅವರ ಅತ್ಯಂತ ಪ್ರಬಲ